ಇದು ವಾಣಿಜ್ಯ ನಗರಿಯಲ್ಲ, ತಗ್ಗುಗುಂಡಿಯ ನಗರಿ. ಪ್ರತಿನಿತ್ಯ ವಾಹನ ಸವಾರರ ಪರದಾಟ ನೋಡಲು ಆಗುತ್ತಿಲ್ಲ. ಈಗಲಾದ್ರೂ ಎಚ್ಚೆತ್ತುಕೊಳ್ತಾರ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಅಷ್ಟಕ್ಕೂ ಈ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ತಗ್ಗುಗುಂಡಿಗಳ ಅವ್ಯವಸ್ಥೆ ಹೇಗಿದೆ, ಜನರು ಯಾವ ರೀತಿ ಹಿಡಿಶಾಪ ಹಾಕ್ತಿದ್ದಾರೆ ಎಂಬುದನ್ನು ನಾವು ತೋರಿಸ್ತೀವಿ ನೋಡಿ. ಈಗ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಿಮ್ಮ ಆಟೋ ಚಾಲಕರಿಗೆ ಆಯ್ತು, ಸಾರ್ವಜನಿಕರಿಗೆ ಆಯ್ತು, ವಾಹನ ಸವಾರರಿಗಿತ್ತು, ತಗ್ಗುಗುಂಡಿಗಳಿಂದ ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಸರ್, ಹುಬ್ಬಳ್ಳಿ ನಗರದಲ್ಲಿ 17,000 ರಿಕ್ಷಾಗಳು ಗಲ್ಲಿಯಲ್ಲಿ ತಿರುಗುತ್ತವೆ. ಗಲ್ಲಿಯಲ್ಲಿ ಎಲ್ಲಿ ಹೋದ್ರು ಒಂದು ಗಲ್ಲಿಯಲ್ಲಿ 7 ತೆಗ್ಗು, ಒಂದು ಗಲ್ಲಿಯಲ್ಲಿ 6 ತೆಗ್ಗು, ಒಂದು ಗಲ್ಲಿಯಲ್ಲಿ 1 ತೆಗ್ಗು. ಇಂಥ ತೆಗ್ಗುಗಳನ್ನ ದಾಟಿ ನಮ್ಮ ಆಟೋ ರಿಕ್ಷಾಗಳು ಇವತ್ತು ಆಟೋ ರಿಕ್ಷಾಗಳು ನಾವು ಫಿನ್ ಓಡಿಸ್ಬೇಕು, ಆಟೋ ರಿಕ್ಷಾಗ ಇಂಜಿನ್ ಕೆಲಸ ಮಾಡಬೇಕು, ಆಟೋ ರಿಕ್ಷಾಗಳ ಟೈರ್ ಹಾಳಾಗ್ತಿದೆ. ಹೀಗಾಗಿ ನಮ್ಮ ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಹಿಂಗಾದ್ರೆ ಸಾರ್ವಜನಿಕವಾಗಿ 2 ವೀಲರ್ ತಗೊಂಡು ಅಡ್ಡಾಡುವಂತವ್ರು, ಆಸ್ಪತ್ರೆಗೆ ಅಡ್ಡಾಡುವಂತವ್ರು, ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಸಲ್ಲೋಡ್ರಾನ್ ಸರ್ಕಲ್ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಇರ್ಬೋದು, ಅಂತ ಸರ್ಕಲ್ಗಳ ಮೇನ್ ರಸ್ತೆಗಳ ಮಧ್ಯದಲ್ಲಿ ಮೊಣಕಾಲ ಮಠ ತೆಗ್ಗುಗುಂಡಿಗಳು ಬಿದ್ದಿದಾವ. ತೆಗ್ಗುಗುಂಡಿಯಲ್ಲಿ ಬಿದ್ದು KMCಯಲ್ಲಿ ಅಡ್ಮಿಟ್ ಆಗ್ತಿದಾರ. ತಕ್ಷಣ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ ಎಚ್ಚೆತ್ತುಕೊಂಡು ಈ ತೆಗ್ಗುಗಳ ಮಳೆಗಾಲ ವಿಶೇಷವಾಗಿ ತೆಗ್ಗುಗಳನ್ನ ತಾತ್ಕಾಲಿಕ ಮುಚ್ಚಿದ್ರೆ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ ಉಗ್ರವಾದ ಹೋರಾಟ ಮಾಡ್ತೀವಿ ಮಾಧ್ಯಮ ವಿನಂತಿ ಮಾಡ್ತಾರೆ. ಸರ್, ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಿಂದ ಹಿಡಿದು ಹೊಸೂರು ಗಾಳಿ ದುರ್ಗಮ್ಮನ ಗುಡಿ ಅಲ್ಲಿ ತನಕ ಇವತ್ತು ತೆಗ್ಗುಗುಂಡಿಗಳಿಂದ ತುಂಬಿದೆ. ಇವತ್ತು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಈ ಮಳೆಗಾಲದಲ್ಲಿ ಆ ತೆಗ್ಗುಗಳಲ್ಲಿ ಮಳೆ ಏನಾದ್ರು ಬಂದು ಏನಾದ್ರು ನಿಂತ್ರ ಮೊಣಕಾಲ ತನಕನೂ ನೀರು ನಿಲ್ಲುತ್ತದೆ. ಅಂತ ಪರಿಸ್ಥಿತಿ ಒಳಗೆ ಆಟೋ ಇರ್ಬೋದು, ಕಾರ್ ಇರ್ಬೋದು, ಇನ್ನಿತರ ವಾಹನಗಳು ಯಾವ್ದಾದ್ರು ಆ ತೆಗ್ಗೊಳಗೆ ಬಿತ್ತಂದ್ರ ಮೊನ್ನೆ ಒಂದು ತೆಗ್ಗೊಳಗೆ ಬಿದ್ದು ಒಂದು ಆಟೋ ಪಲ್ಟಿ ಆಗಿದೆ. ಅದೇ ರೀತಿಯಾಗಿ ಬೈಕ್ ಸವಾರರಂತೂ ಸಿಕ್ಕಾಪಟ್ಟೆ ಪಲ್ಟಿ ಆಗ್ತಿದ್ದಾರೆ. ಇದನ್ನ ಮಹಾನಗರ ಪಾಲಿಕೆ ಇರಬಹುದು, ಮಾನ್ಯ ಜಿಲ್ಲಾಧಿಕಾರಿಗಳು, ಪಾಪ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿತ್ತು ಇಲ್ಲ ಗೊತ್ತಾಗ್ತಾ ಇಲ್ಲ ಇದು ಗಮನಕ್ಕೆ. ಹಾಗಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ತೆಗ್ಗುಗುಂಡಿಗಳೇನು ತುಂಬಿಕೊಂಡು ಸಿಕ್ಕಾಪಟ್ಟೆ ಆಟೋ ರಿಕ್ಷಾ ಚಾಲಕರಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಅಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಈ ರೋಡ್ ಮಾಡ್ತಾರ, ಮತ್ತು ಒಳ್ಳೆ ರೋಡ್ ತೆಗಿತಾರ, ಪೈಪ್ ಹಾಕ್ಬೇಕು, ಅದನ್ನ ಹಾಕ್ಬೇಕು ಅಂತಂದ ಮತ್ತೆ ಒಳ್ಳೆ ತೆಗ್ಗುಗಳನ್ನ ಗುಂಡಿಗಳನ್ನ ತೆಗಿತಾ ಇದಾರೆ. ದಯವಿಟ್ಟು ನಾನು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ, ಆದಷ್ಟು ಬೇಗ ಹುಬ್ಬಳ್ಳಿ ನಗರದಲ್ಲಿ ಇವತ್ತೇನು ತೆಗ್ಗುಗುಂಡಿಗಳು ಬಿದ್ದಾವನ್ನು ಸಂಪೂರ್ಣವಾಗಿ ಆದಷ್ಟು ಜಲ್ದಿ ಡಾಂಬರೀಕರಣ ಮಾಡಿ ಮುಚ್ಚಬೇಕು. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆತ್ ಬಂದ್ರೆ ಎಲ್ಲಾ 2 ವೀಲರ್ ಆಟೋ ಅಂತೂ ಒಂದು ಗಾಲಿ ಕೆಳಗೆ ಬಿತ್ತಂದ್ರೆ ಬೇಕಾದ್ರೆ ನೋಡ್ಬೋದು ನೀವು ಚೆನ್ನಮ್ಮ ಸರ್ಕಲ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ ನೋಡಬಹುದು. ಹೀಗಾಗಿ ನಾನು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಕೂಡಲೇ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು 2 ದಿನದಲ್ಲಿ ಇದನ್ನ ತೆಗ್ಗುಗುಂಡಿಗಳನ್ನ ಡಾಂಬರ್ ಹಾಕಿ, ಕಡಿ ಹಾಕಿ, ಗಟ್ಟಿ ಮಾಡಿ ಆದಷ್ಟು ಬೇಗ ಕಾಮಗಾರಿ ಮಾಡ್ಬೇಕಂತಂದು ನಾನು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಈ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ದೊಡ್ಡದು ಬಿಟ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 2ನೇದು ನಮ್ದು ಕರ್ನಾಟಕ ರಾಜ್ಯದಲ್ಲಿ. ಇಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಿರುವಂತಹ ಹುಬ್ಬಳ್ಳಿ ಧಾರವಾಡ ಸಿಟಿ ಒಳಗ ಎಲ್ಲಿ ನೋಡಿದ್ರು ತೆಗ್ಗುಗುಂಡಿ. ಸ್ಮಾರ್ಟ್ ಸಿಟಿ ಯೋಜನೆ ಒಳಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫ್ಲೈಓವರ್ ಕಟ್ತಾ ಇದಾರೆ. ಆದ್ರೆ ನಿಧಾನಗತಿಯಿಂದ ಸಾಕ್ತಾ ಇದೆ. ಬೆಂಗಳೂರಲ್ಲೆಲ್ಲ ರಾತ್ರಿ ಫ್ಲೈಓವರ್ ರೆಡಿ ಆಗ್ತಾವ. ಅಂತ ಟೆಕ್ನಾಲಜಿ ಇವಾಗ ಬಂದ್ರು ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಅಳವಡಿಕೆ ಆಗ್ತಾ ಇಲ್ಲ. ಜನರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲಿ ಬೇಕಾದ್ರೆ ಗುಂಡಿ ಬಿದ್ದಿದೆ. ಶಾಲಾ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಮಳೆ ಬಂದ್ರು ನಿಂತರು ನೀರು ಎಲ್ಲಿ ಹೋಗ್ತಾ ಇಲ್ಲ, ಅಲ್ಲೇ ಸ್ಟಾಕ್ ಆಗ್ತಾ ಇದೆ. ನೀರು ಹೋಗುವಂತ ದಾರಿನೇ ಸರಿ ಇಲ್ಲ. ಆದಷ್ಟು ಬೇಗ ಅದನ್ನ ಸರ್ಕಾರ ಎಚ್ಚೆತ್ತುಕೊಂಡು, ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಜನರಿಗೆ ಸುಗಮ ದಾರಿ ಮಾಡಿಕೊಡ್ಬೇಕಂತ ಕೇಳ್ಕೊಂತೇವೆ ಸರ್. ಏನ್ ಹುಬ್ಬಳ್ಳಿ ಮೊದ್ಲಿನ ಹುಬ್ಬಳ್ಳಿನೇ ಇಲ್ರಿ, ಈಗ ಚೆನ್ನಮ್ಮ ಸರ್ಕಲ್ ಈಗ ಬಂದ್ ನೋಡಿದ್ರ ಹೌದಲ್ಲ ಹುಬ್ಬಳ್ಳಿ ಅನ್ನೋ ರೀತಿ ಒಳಗ ಆಗೈತಿ. ಇದನ್ನ ಆದಷ್ಟು ಬೇಗ ಸರಿ ಮಾಡಿ ಜನರ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೇವೆ ಸರ್.